ಹಣಕ್ಕಾಗಿ ವಿಭಿನ್ನವಾಗಿ ಪ್ರತಿಭಟನೆ ಜರುಗಿರುವ ಘಟನೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಉಡಿ ತುಂಬುವ ಸಾಮಗ್ರಿ ತಂದು ಪ್ರೊಟೆಸ್ಟ್ ಮಾಡಲಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರ ಬ್ಯಾಂಕ್ ವಿರುದ್ಧ ಜನ ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಇರುವ ಕಿತ್ತೂರು ರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ಠೇವಣಿ ಇಟ್ಟ ಹಣ ಹಾಗೂ ಬಡ್ಡಿ ನೀಡಿದ ಆರೋಪದ ಹಿನ್ನೆಲೆ ಉಡಿ ತುಂಬುವ ಸಾಮಗ್ರಿ ತಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಪ್ರಕರಣ ದಾಖಲಾಗಿ 11 ತಿಂಗಳು ಕಳೆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮಕ್ಕೆ ಠೇವಣಿದಾರರು ಮಾಹಿತಿ ಕೇಳಿದ್ದಾರೆ. ಅಲ್ಲಿಂದ್ರೂ ಸಮಂಜಸ ಉತ್ತರ ಸಿಗದೆ ಠೇವಣಿದಾರರು ಕಂಗಾಲಾಗಿದ್ದಾರೆ. ಹೀಗಾಗಿ ನಿಗಮದ ಅಧಿಕಾರಿಗಳು ಕೈಗೆ ಬಳೆ ತೊಟ್ಟುಕೊಂಡು ಕೂತುಕೊಳ್ಳಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕಿತ್ತೂರು ರಾಣಿ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ ಈ ಒಂದು ಸೊಸೈಟಿಯಿಂದ ವಂಚನೆಗೊಳಗಾದಂತಹ ಕಟ್ಟ ಕಡೆಯ 10,000 ರೂಪಾಯಿ ಇಟ್ಟವರು ಇರ್ಬೋದು, 50,000 ಇಟ್ಟವರು ಇರ್ಬೋದು, ಆಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡಿಟ್ಟು ಪಾಪ ಇವತ್ತು ಬೀದಿ ಪಾಲಾಗಲಿಕ್ಕೆ ಕಾರಣ ಅಂದ್ರೆ ನೇರವಾಗಿ ಫೆಡರೇಷನ್ ಅವ್ರನ್ನೇ ನಾವು ಹೊಣೆ ಮಾಡ್ತೀವಿ. ಯಾಕೆಂದ್ರೆ ಈ ಒಂದು ಸೊಸೈಟಿ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿತ್ತು. ಆಮೇಲೆ ಇದು ಇಲ್ಲಿ ಠೇವಣಿ ದುಡ್ಡು ತಗೊಳ್ಬೇಡ್ರಿ, ಬಹಳ ಒಂದು ಸೀರಿಯಸ್ ಮ್ಯಾಟರ್ ಅದ, ಇಲ್ಲಿ ಯಾವುದೇ ರೀತಿ ಸಂರಕ್ಷಣೆ ಇಲ್ಲ ಠೇವಣಿ ದುಡ್ಡಿಗೆ ಅಂತಕ್ಕಂಥ ಸ್ಪಷ್ಟ ಸಂದೇಶ IT ದಾಳಿ ಆದಾಗ ಸಾರ್ವಜನಿಕರಿಗೆ ನೀಡಿತ್ತು. ಆದರೆ 2022 ಆದರೆ ಈ ಒಂದು ಗಂಭೀರತೆಯನ್ನ ಅರಿತುಕೊಂಡು ಅವರ ಮೇಲೆ ನಿಗಾ ಇಟ್ಟು ಅವರು ತಮ್ಮದೇ ಆದಂತ ಆಸ್ತಿಗಳ ಮೇಲೆ 5 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿ ಮೇಲೆ 50 ಕೋಟಿ ರೂಪಾಯಿ ಸಾಲ ತಗೊಂತಾ ಇದ್ದಾರೆ. ಇವತ್ತು ಇದನ್ನ ಯಾಕೆ ಗಮನ ಹರಿಸಲಿಲ್ಲ ಫೆಡರೇಷನ್ ಅವರು? ಇದು ಮೊದಲನೇ ಪ್ರಶ್ನೆ. ಆಮೇಲೆ ಪ್ರತಿ ವರ್ಷ ಲೆಕ್ಕ ಪರಿಶೋಧನೆಗೆ ಅವರು ಹಾಜರಾಗಬೇಕಾಗಿತ್ತು, ಅದನ್ನೆಲ್ಲ ಅವರು ನೋಡ್ಬೇಕಾಗಿತ್ತು. ಅದು ಅವರು ಕೂಡ ಅದ್ರ ಮೇಲೆ ನಿಗಾ ಇಟ್ಟಿಲ್ಲ. ಅಂದ್ರೆ ವಂಚನೆಯಲ್ಲಿ ಸಂಪೂರ್ಣವಾಗಿ ಸಮಪಾಲು ಫೆಡರೇಷನ್ ಒಂದು ಅಧಿಕಾರಿ ಬಳಗ ಇದೆ ಅಂತ ನೇರವಾಗಿ ನಾವು ಒಂದು ಆಪಾದನೆ ಮಾಡ್ತಾ ಇದ್ದಾರೆ. ನಮ್ಮ ಠೇವಣಿದಾರರ ಪರವಾಗಿ ನಮ್ಮ ಜೊತೆ ಎಲ್ಲ ಡಿಸ್ಕಷನ್ ಮಾಡೋದಕ್ಕೆ ಅವರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಠೇವಣಿದಾರರ ಪರವಾಗಿ. ಹೀಗಾಗಿ ಇಲ್ಲಿ ಬೀದಿಗೆ ಬಿದ್ದಾಗ ಅವರ ಒಂದು ಆಸ್ತಿಯನ್ನ ಕಾನೂನು ಬಾಹಿರವಾಗಿ ಮಾರಾಟ ಮಾಡ್ತಾರೋ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಯಾಕಂದ್ರೆ ವಂಚಕರು ಯಾರು, ಎಷ್ಟು ಜನ ತಿಂದಿದಾರ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಇನ್ನೂ ಬರ್ದೇ ಇದ್ರು ಕೂಡ ಅಲ್ಲಿ ಆಸ್ತಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಆಸ್ತಿ ಮಾರಾಟ ಅದು ಹೆಂಗ್ ಮಾಡ್ತಾ ಇದಾರ? ಠೇವಣಿದಾರರನ್ನ ಮಾತ್ರ, ಅಂದ್ರೆ ಹೆಚ್ಚಿನ ಅಮೌಂಟ್ ಇರ್ತದಲ್ಲ, ಕೋಟ್ಯಾಂತರ ರೂಪಾಯಿ, ಅವರನ್ನ ಮಾತ್ರ ಅಲ್ಲಿ ಟ್ರ್ಯಾಪ್ ಮಾಡಿ ಅದನ್ನ ತಗೊಂಡ್ಬಂದು ಅವರ ತಲೆಗೆ ಕಟ್ಟತಕ್ಕಂತ ಕೆಲಸ ನಡೀತಾ ಇದೆ. ಒಂದಕ್ಕೆ 3 1 ರೂಪಾಯಿ ಇದ್ರೆ ಅದಕ್ಕೆ 3 ರೂಪಾಯಿ ರೇಟ್ ಅನ್ನ ಫಿಕ್ಸ್ ಮಾಡೋರು ವಂಚನೆ ಮಾಡಿದವ್ರೆ. ವಂಚನೆ ಮಾಡೋರಿಗೆ ಏನ್ ರೇಟ್ಸ್ ಇದೆ ಸರ್? ನೀವು ರೇಟ್ ಫಿಕ್ಸ್ ಮಾಡಕ್ಕೆ ಫೆಡರೇಷನ್ ಅವ್ರ ನೇತೃತ್ವದಲ್ಲಿ ಆ ಮಾರಾಟ ಆಗ್ತಾ ಇದೆ. ಯಾವ ಫೆಡರೇಷನ್ ಸರ್? ಇದು ಫೆಡರೇಷನ್ ಅಂದ್ರೆ ಕರ್ನಾಟಕ ರಾಜ್ಯ ಒಂದ್ ನಿಮಿಷ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರದಾಗ ಅದಾರಿ ಆಫೀಸ್, ಆಮೇಲೆ ಬೆಳಗಾವದಾಗ ಅದ, ಆಮೇಲೆ ಬೈಲಹೊಂಗಲದಾಗ ಅದಾರ ಸರ್. ಅವರೇನಿಗೆ ವಹಿಸ್ಬೇಕಾಗಿತ್ತು ಫೆಡರೇಷನ್. ಸರ್ ಇಲ್ಲ, ಒಂದೇ ಮಾತ್ರ ಜನತೆಗೆ ಜಾಗೃತಿ ಮಾಡಬೇಕಾಗಿತ್ತು. ಸಂಬಂಧಪಟ್ಟಂತ ಇದು ಖಾಸಗಿ ವಲಯದ, ನಮ್ದು ಸಾರ್ವಜನಿಕ ಪ್ರಾಧಿಕಾರ ಇಲ್ಲ ಅಂತ ಹೇಳಿ ಏನ್ ಹೇಳಿದ್ರಲ್ಲ ಫೆಡರೇಷನ್ ದವ್ರು ಮೊದ್ಲೇ ತಪ್ಪು. ಯಾಕಂದ್ರೆ ಜಾಗೃತಿ ಮಾಡಿದ್ದಿದ್ರೆ ಅವರು ಜನ ದುಡ್ಡು ಇಡ್ತಾ ಇರ್ಲಿಲ್ಲ. ಮೊದಲನೇ ಮಾತು, ಹೆಚ್ಚಿನ ಬಡ್ಡಿ ಕೊಡ್ತಾ ಇರ್ತಕ್ಕಂಥ ಅದ್ರ ಮೇಲೆ ಗಮನ ಹರಿಸೋರು ಯಾರು? ಫೆಡರೇಷನ್ ಅವರು ಗಮನ ತಗೋಬೇಕಾಗಿತ್ತು. ಇಲ್ಲಿ ಆದಷ್ಟು ಪೋಸ್ಟ್ ಆಫೀಸ್ ಒಳಗೆ ದುಡ್ಡು ಇಡೋದು ಬೆಟ್ರು. ನಾವು ಸಾರ್ವಜನಿಕ ಒಂದು ಸಂದೇಶ ಏನ್ ಕೊಡ್ತೀವಿ ಅಂದ್ರೆ, ಸರ್ ಇಲ್ಲಿ ಸರ್ ಸಾಕಷ್ಟು ಜನ ಅದಾರ. ಸರ್ ಒಂದೇ ನಿಮಿಷ ಸರ್ ಇಲ್ಲಿ ಏನಾಗ್ತದ, ಸಾಕಷ್ಟು ಠೇವಣಿದಾರ ಅದಾರ. ಅದು 55,000 ಇರ್ಬೋದು, 60,000. ಆದ್ರೆ ನಮ್ಗೆ ಆ ಲೆಕ್ಕ ಇಲ್ಲ. ನಾವು ಸೈಟ್ ಬೇಡ, ಜಮೀನ್ ಬೇಡ, ನಮಗ್ ಬಡ್ಡಿ ಸಮೇತ ದುಡ್ಡು ಬೇಕು ಅನ್ನತಕ್ಕಂತ ಪಡೆ ಇದು. ನಾವು ಈಗ ನಾವು ಅವ್ರ ಪರವಾಗಿ ಹೋರಾಟಕ್ಕೆ ಇಳಿದಿದೀವಿ. ದುಡ್ಡು ಬದಲಾಗಿ ಅವ್ರು ಸೈಟ್ ತಗೊಳ್ರಿ ಅಂತಕ್ಕಂತ ಅವ್ರು ವೈಯಕ್ತಿಕವಾಗಿ ಕಾಲ್ ಮಾಡ್ತಾ ಇದಾರೆ. ಕಾಲ್ ಮಾಡಿ ಬೋಜ ಅದ, ಈಗ ಬೋಜ ಇರ್ತದ, ಬೋಜ ಹೆಂಗ್ ಇದು ಸಾಧನ, ವಿರೂಪಾಕ್ಷಪ್ಪ ಸಾಧನ ಅವ್ರಂತ ಹೇಳ್ಬೇಕಂದ್ರೆ ನಾವೆಲ್ಲ ಠೇವಣಿದಾರರು ನಮ್ಮಲ್ಲಿ ಹೆಚ್ಚು ಭಾಗ ಇರೋರು 80% 90% ಅನ್ಕೊಳ್ಳಿ, ಎಲ್ಲರೂ ರಿಟೈರ್ಡ್ 80 ವರ್ಷ ಅಥವಾ 70 ವರ್ಷ ಮೇಲ್ಪಟ್ಟವ್ರು ಇದ್ದಾರೆ. ಎಲ್ಲಾರ್ಗೂ ಪೆನ್ಷನ್ ಬರೋದಿಲ್ಲ, ನಿಜ ತಾನೆ? ಆಮೇಲೆ ಅವರು ಅದಕ್ಕೋಸ್ಕರ ಏನ್ ಮಾಡಿದ್ರು, ಏನೋ 2 ಕಾಸು ಹೆಚ್ಚಿಗೆ ಬರುತ್ತಲ್ಲ, ಒಂದ್ ಸ್ವಲ್ಪ ನಮ್ಮ ಜೀವನದಲ್ಲಿ ಅನುಕೂಲಗಳಾಗತ್ತಲ್ಲ ಅಂತ ಹೇಳಿ ತಮಗ್ ಬಂದಿದ್ದು FD ಇರ್ಬೋದು, PF ಇರ್ಬೋದು, ಅವನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ರು. ಯಾಕಂದ್ರೆ ಸಾಧುನವರು ಅಂದ್ರೆ ಒಂದು ಸ್ವಲ್ಪ ಒಳ್ಳೆ ವ್ಯಕ್ತಿ ಇದ್ದಾರೆ, ತುಂಬಾ ವರ್ಷದಿಂದ ಇದನ್ನ ನಡ್ಸ್ಕೊಂಡ್ ಬರ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇಟ್ವಿ. ಆದ್ರೆ ಇವ್ರು ಒಂದೇ ಸಾರಿ ನಮ್ಮನ್ನ ಕೆಳಗಿಳಿಸ್ಬಿಟ್ರು. ಸೊ ನಾವ್ ಈ ಗತಿಗೆ ಬಂದಿದೀವಿ ಅಂದ್ರೆ
ಅದಕ್ಕೆ ಕಾರಣ ಅವರೇ. ನಾವು ಬೀದಿಗೆ ಬಂದು ನಿಂತಿದೀವಿ ಈಗ. ಇವತ್ತು ಏನ್ ಮಾಡ್ತಾ ಇದ್ದೀವಿ? ನಾವ್ ಏನ್ ಮಾಡ್ತಿದೀವಿ ಈಗ? ಏನ್ ಮಾಡ್ಬೇಕು ಹೇಳಿ? ಒಂದು ಪಾಪ ರಿಟೈರ್ಡ್ ಆದವ್ರನ್ನ ಇಲ್ಲಿ ಬಂದಿದ್ದಾರೆ ನೋಡಿ, ಬೇಕಂದ್ರೆ 80 ವರ್ಷ. ಅವರಿಗೆ ಈಗ ಮೊದಲನೇ ಕಾಣಿಕೆ ಫೆಡರೇಷನ್ ಅವರು ನಮಗೆ ಮಾಡಿರೋ ಗನಂದಾರಿ ಕೆಲಸಕ್ಕೆ ನಮ್ಮಿಂದ ಒಂದು ಕಾಣಿಕೆಯನ್ನ ತಂದಿದೀವಿ. ಒಂದು ಹಳೆ ಸೀರೆಯನ್ನ ತಂದಿದೀವಿ, ಒಂದು ಉಡಿ ತುಂಬಕ್ಕೆ ಹೇಳೋದು, ಆಮೇಲೆ ಒಂದು ಇಡೀ ಕಾಯಿ ಉಡಿಯಲ್ಲಿ ಏನೇನು ಬರ್ಬೇಕು ಅದೆಲ್ಲ ಅಲ್ಲದೆ ನಾವು ಬಾಳೆಹಣ್ಣು, ನಮ್ಮ ಸಂಪ್ರದಾಯದಂತೆ ನಾವು ಬಾಳೆಹಣ್ಣು, ಹೂವು ಎಲ್ಲವನ್ನ ನಾವು ಮೊದಲನೇ ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ. ಕೊಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇನ್ನು ಮುಂದೆ ಸಹ ಇದೇ ರೀತಿ ಕಾಣಿಕೆಗಳು ಸುರಿಮಳೆ ಆಗತ್ತೆ ನಮ್ಮ ಕಡೆಯಿಂದ. ನಿಮ್ ಬೇಡಿಕೆ ಏನು? ನಮ್ ಬೇಡಿಕೆ, ನಮ್ಮ ಹಣ ನಮ್ಗೆ ಬಡ್ಡಿ ಸಮೇತವಾಗಿ ನಮಗೆ ವಾಪಸ್ ಬರ್ಬೇಕು. ಯಾಕಂದ್ರೆ ನಮ್ಗೆ ಜಾಗ ಬೇಡ, ನಾವು ಹಣ ಇಟ್ಟಿದೀವಿ, ನಮ್ಗೆ ಹಣ ಕೊಡಿ. ನಮಗೆ ಏನು ಕೊಡ್ಬೇಕೋ ನ್ಯಾಯಯುತವಾಗಿ ಅದನ್ನ ಕೊಡಿ. ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತಿದೀವಿ. ನನ್ನದೇ ಈಗ 44 ಲಕ್ಷ ಇದೆ. ನಮ್ಮ ತಂದೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದವರು, ಅವರಿಗೆ ಪೆನ್ಷನ್ ಇಲ್ಲ. ಏನ್ ಸೈಟ್ ತಗೊಳ್ಳಿ ಅಂತ ಇದಾರೆ? ಹೌದು, ನಮ್ಗೆ ಯಾರು ಜಾಸ್ತಿ ಇದೆಯೋ ಅವ್ರಿಗೆ ಪ್ರೆಷರ್ ಹಾಕ್ತಿದ್ದಾರೆ. ನಮ್ಮಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಾದ್ರೆ ಹುಬ್ಬಳ್ಳಿ ಕಡೆಯಿಂದ ಆಯ್ತು, ಲಕ್ಷ್ಮೀ ಎಲ್ಲರೂ ಹೆಚ್ಚಾಗಿ ಇಟ್ಟಿರೋರು, ಎಲ್ಲ ರಿಟೈರ್ಡ್ ಆದವರು, ಎಲ್ಲ ಒಳ್ಳೆ ರೆಪ್ಯೂಟೆಡ್ ಇದರಿಂದ ಬಂದವರು. ಉದಾಹರಣೆಗೆ ಇವ್ರು ಇದ್ದಾರೆ ನೋಡಿ, ಮೇಜರ್ ಅವರು, ಇವರು ಎಕ್ಸ್ ಮೇಜರ್, ಇವರು ಮಾಜಿ ಸೈನಿಕರು ಇದೀವಿ, ಪೊಲೀಸ್ ಅವರು ಇದಾರೆ ಮಾಜಿ. ಇಷ್ಟು ಇದಾಗಿದೆ. ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಠೇವಣಿದಾರರು ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಠೇವಣಿದಾರರು ಮನವಿ ಸಲ್ಲಿಸಿದ್ರು.